ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂಥವನ್ನ ನೇಣು ಹಾಕಬೇಕು, ಇಂಥವನ್ನ ಪಾಶಿ ಹಾಕಬೇಕು. ಇಂಥವ್ರಿಗೆ ಎಂಥ ಕಠಿಣ ಕಾನೂನು ಇದೆಯೋ ಅಂಥ ಎಲ್ಲ ಕಠಿಣ ಕಾನೂನನ್ನು ತಗೊಳ್ಬೇಕು. ಯಾವ ಇದನ್ನು ಸಮಾಜ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾವ ರಾಜಕೀಯ ಪಕ್ಷ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ಅತ್ಯಂತ ದುರದೃಷ್ಟಕರ ಘಟನೆ ಮತ್ತು ಅತ್ಯಂತ ಹೇಯವಾಗಿರ್ತಕ್ಕಂಥ ಕೃತ್ಯ. ಸಮಾಜ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ. ಯಾವ ವಿರೋಧ ಮಾತಾಡಿದೋ ಅವರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದೇನೆ. ನಾನೇ ಸ್ಪಷ್ಟೀಕರಣ ಕೇಳಿದ್ದೇನೆ. ಕೆಲವೇ ವಿಷಯಕ್ಕೆ ಇನ್ನೂ ಸ್ಪಷ್ಟೀಕರಣ ಬಂದಿಲ್ಲ, ಕಾಯ್ತಾ ಇದ್ದೀನಿ. ಮಾಡಬಾರದ್ದನ್ನು ಮಾಡಿ ಜಿಲ್ಲೆ ಗೌರವವನ್ನು ಹಾಳು ಮಾಡಿದ್ವು ಹೇಳ್ತಕ್ಕಂಥ ಹೇಳೋವಂಥವರಿಗೆ ಮಾಡಬಾರ್ದನ್ನು ಮಾಡಿದ್ದೇನು, ಜಿಲ್ಲೆ ನನ್ನಿಂದ ಗೌರವ ಹಾಳಾಗಿದ್ದೇನು, ಅವರಿಂದ ಜಿಲ್ಲೆ ಗೌರವ ಹೆಚ್ಚಾಗಿದ್ದೇನು, ಇದು ಎರಡನ್ನೂ ಕೇಳಿದ್ದೇನೆ. ಈಗಾಗಲೇ ಬಹುಬಹುದು ಇವತ್ತು ನಾಳೆ ಸ್ಪಷ್ಟೀಕರಣ ಕೊಡಬಹುದು. ಪ್ರಚಾರಕ್ಕೆ ಭಾಗವಹಿಸುವಂಥ ವಾತಾವರಣ ಅವರೇ ಇರಲಿಲ್ಲ. ಎಲ್ಲ ಪ್ರಚಾರದ ಜಿಲ್ಲಾ ಪ್ರಚಾರದ ಜಾಹೀರಾತುಗಳಲ್ಲಿ, ಪ್ರಚಾರ ಸಭೆಯ ಪೋಸ್ಟರ್ಸಲ್ಲಿ ನನ್ನ ಹೆಸರು ಒಂದೇ ತೆಗೆದು ಆಕ್ಷೇಪ ಇಲ್ಲ. ಜೊತೆಗೆ ದಿನಕರ್ ಶೆಟ್ಟಿ ಹೆಸರನ್ನು ತೆಗೆದಿದ್ದಾರೆ ಮನೆಯಲ್ಲಾಪುರ ಸಭೆಯಲ್ಲಿ. ಅವರಿಗೆ ನಾವು ಬೇಡವಾಗಿದ್ದೇವೆ ಅಂತ ಆದರೆ ನಾವು ಯಾಕೆ ಅವ್ರು ಬೇಕು ಅಂತ ಹೇಳ್ತಾ ಹೋಗಬೇಕು? ಹಾಗಾಗಿ ತಪ್ಪಿದೆ. ಅದಾಗಿದೆ. ಆಂಧ್ರ ಪ್ರದೇಶದಲ್ಲಿ ಗಂಡನ ಪಕ್ಷದಲ್ಲಿ ಹೆಂಡತಿಯರ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬಿ ಜೆ ಪಿ ಜನ ರಾಜಮಾತ್ ಸಿಂಧಿಯಾ ಕಾಂಗ್ರೆಸ್ ಬಿ ಜೆ ಪಿ ಜನಸಂಘದಲ್ಲಿ ಇದ್ದರು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ MP ಇದ್ದರು 3 ಬಾರಿ. ಅವ್ರ ಮಗ ಮಾಧವ ಸಿಂಧಿಯಾ ಕಾಂಗ್ರೆಸ್ನ ಹಿರಿಯ ನಾಯಕವೂ ಆಗಿತ್ತು. ರಾಜಕಾರಣದಲ್ಲಿ ಅವರವ್ರ ಕಡೆ ನಾವೊಂದು ಕಡೆ ಇರಬಾರ್ದು ಅಂತೇನಿಲ್ಲ, ಇರಬಹುದು. ಅದಕ್ಕೇನಿಲ್ಲ. ಮೇಲೆ ಕಟ್ಟೆ ಹಾಕಿ ಏನೋ ಪ್ರಯೋಜನ ಇಲ್ಲ. ನೀವು ನಿಲ್ಲಬೇಕು ಅಂತದ್ದು ಹರಿದು ಹೋಗ್ಕಿಂತ ಮೊದಲೇ ಕಟ್ಟೆ ಹಾಕಬೇಕು. ಹರಿದು ಹೋದ ಮೇಲೆ ಕಟ್ಟೆ ಹಾಕಿದರೆ ಕಟ್ಟೆ ಒಂದೇ ಉಳಿಯುತ್ತೆ, ನೀವು ಒಳ್ಳೆಯದ. ಅವರು ದೇಶಪಾಂಡೆ ಹೇಳಿಕೆ ಅದು. ಆ ಹೇಳಿಕೆ ಉತ್ತರ ಕೊಡಲಿಕ್ಕೆ ನಾನು ಕಾಂಗ್ರೆಸ್ನಲ್ಲಿಲ್ಲ, ಆಗ ಹೇಳಿಕೆ ನಾನು ಉತ್ತರ ಕೊಡೋದು ಇಲ್ಲ. ರಾಜಕಾರಣದ ಇಂಥ ಅನೇಕ ಘಟನೆಗಳು ನಡೀತಾನೆ ಇರುತ್ತೆ. ಅಂಥವನ್ನೆಲ್ಲ ಯೋಚನೆ ಮಾಡಿ ಅಂಥವನ್ನೆಲ್ಲ ಎದುರಿಸ್ಕೊಳ್ಳಿ ರಾಜಕಾರಣದ ಹೊಡಿಬೇಕಾಗತ್ತೆ. ಯಾವ ಮನೆಯಲ್ಲೇ ಕೂತ್ಕೊಳ್ಳೋರು ಪೀಡೆತನ ಕೊಡೋದಿಲ್ಲ ರಾಜಕಾರಣದಲ್ಲಿ. ಶ್ರಮಪಟ್ಟು ದುಡಿಬೇಕು, ಶ್ರಮಪಟ್ಟು ಮೇಲೆ ಹೋಗಬೇಕು, ಶ್ರಮದಿಂದ ಇರಬೇಕು. ಸರ್, ಈಗ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಪ್ರಚಾರಕ್ಕೆ ಬಂದರೆ ತಾವು ಭಾಗವಹಿಸ್ತಾ ಇದ್ದಾರೆ? ವಿಚಾರ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.